ವೀಕ್ಷಕರ ನಮಸ್ಕಾರ. ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯು ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದು, ಹಾಗೆ ವೀಕ್ಷಕರ ಇವತ್ತಿನ ಸೂಪರ್ 8 ಹಂತದ 47ನೇ ಪಂದ್ಯದಲ್ಲಿ ಇಂಡಿಯಾ ಹಾಗೂ ಬಾಂಗ್ಲಾದೇಶ ತಂಡವು ಮುಖಾಮುಖಿಯಾಗಿವೆ. ಇನ್ನು ವೀಕ್ಷಕರ ಇವತ್ತು ಬೆಳಗ್ಗೆ ಸೂಪರ್ 8 ಹಂತದ 46ನೇ ಪಂದ್ಯದಲ್ಲಿ USA ಹಾಗೂ ವೆಸ್ಟ್ ಇಂಡೀಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ USA ತಂಡವು 128 ರನ್ಗಳನ್ನು ಕಲೆ ಹಾಕಿ ಆಲ್ಔಟ್ ಆಗಿತ್ತು. ಆದರೆ ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ವೆಸ್ಟ್ ಇಂಡೀಸ್ ತಂಡವು 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು, ಹಾಗೆ ವೀಕ್ಷಕರ ಈ ಒಂದು ಗುರಿಯನ್ನು 11 ಓವರ್ಗಳಿಗೆ ಮುಗಿಸಿತು. ಇನ್ನು ವೀಕ್ಷಕರ ಇದರ ಮೂಲಕ ವೆಸ್ಟ್ ಇಂಡೀಸ್ ತಂಡವು ಬಿ ಗುಂಪಿನಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ವೀಕ್ಷಕರ ಇವತ್ತು ಸಂಜೆ 8 ಗಂಟೆಗೆ ಸೂಪರ್ 8ನ 47ನೇ ಪಂದ್ಯದಲ್ಲಿ ಇಂಡೋ ಹಾಗೂ ಬಾಂಗ್ಲಾ ತಂಡವು ಮುಖಾಮುಖಿಯಾಗುತ್ತಿವೆ. ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಮೊದಲು ಟಾಸ್ ಗೆದ್ದರೆ ಇಲ್ಲಿ ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಹೌದು ವೀಕ್ಷಕರ ಈ ಒಂದು ಕ್ರೀಡಾಂಗಣದಲ್ಲಿ ಮೊದಲು ಟಾಸ್ ಗೆದ್ದ ತಂಡವು ಬ್ಯಾಟಿಂಗ್ ಆಯ್ದುಕೊಳ್ಳುತ್ತವೆ. ಆದರೆ ವೀಕ್ಷಕರ ಭಾರತ ತಂಡವು ಕೂಡ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳುತ್ತದೆ. ಹಾಗೆ ವೀಕ್ಷಕರ ಭಾರತ ತಂಡವು ಇವತ್ತಿನ ಪಂದ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿಕೊಳ್ಳಬಹುದು. ಹೌದು ವೀಕ್ಷಕರ ಶಿವಮ್ ದುಬೆ ಅವರ ಜಾಗದಲ್ಲಿ SSV ಜೈಸ್ವಾಲ್ ಅವರಿಗೆ ಚಾನ್ಸ್ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ವೀಕ್ಷಕರ ನಮಗೆ ಬಂದಿರುವ ಅಪ್ಡೇಟ್ಸ್ ಪ್ರಕಾರ SSV ಜೈಸ್ವಾಲ್ ಅವರಿಗೆ ಚಾನ್ಸ್ ಸಿಗಬಹುದು ಎಂದು ಇದೀಗ ಅಪ್ಡೇಟ್ಸ್ ಬಂದಿದೆ. ಹಾಗೆ ವೀಕ್ಷಕರ ಈ ಎರಡು ತಂಡಗಳ ಹೆಡ್ ಟು ಹೆಡ್ ವಿಚಾರಕ್ಕೆ ಬಂದರೆ ಭಾರತ ತಂಡವು ಮುನ್ನಡೆ ಸಾಧಿಸಿದ್ದು, ಹಾಗೆ ವೀಕ್ಷಕರ ಎದುರಿಸಿದ 6 ಪಂದ್ಯಗಳಲ್ಲಿ ಭಾರತ ತಂಡವು 6 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ವೀಕ್ಷಕರ ಇದಾಗಿತ್ತು ಈ ಪಂದ್ಯದ ಅಪ್ಡೇಟ್ಸ್.